ತಿಪಟೂರಿನಲ್ಲಿ ನಡೆದಿರುವ ಬ್ಯಾನರ್ ವಿವಾದಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಶ್ವಥ್ ನಾರಾಯಣ್ ಅವರು ಸುದ್ದಿಗೋಷ್ಠಿ ನಡೆಸಿ ಸ್ಥಳೀಯ ಆಡಳಿತದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಹೌದು, ಜುಲೈ 27ರಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಶ್ವಥ್ ನಾರಾಯಣ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದಲ್ಲಿ ಸ್ಥಳೀಯ ಆಡಳಿತದಿಂದ ಅನುಮತಿ ಪಡೆದು ತಾಲೂಕಿನ 26 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬ್ಯಾನರ್ ಪ್ರಚಾರ ಮಾಡಲಾಗಿತ್ತು. ಅನುಮತಿ ಪಡೆದು ಬ್ಯಾನರ್ ಹಾಕಿದ್ರೂ ಸಹ ಆ ಬ್ಯಾನರ್ಗಳನ್ನು ತೆರವುಗೊಳಿಸಿರುವುದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಶ್ವಥ್ ನಾರಾಯಣ್ ಅವರನ್ನ ರೊಚ್ಚಿಗೆ ಇಳಿಸಿದೆ. ಇನ್ನು ಈ ಸಂಬಂಧ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನನ್ನ ಏಳಿಗೆ ಸಹಿಸೋದಕ್ಕೆ ಸಾಧ್ಯವಾಗದೆ ತಾಲೂಕು ಆಡಳಿತ ಅಧಿಕಾರಿಗಳನ್ನ ಕೈಗೊಂಬೆಯಾಗಿಸಿಕೊಂಡು ನಾವು ಹಾಕಿರುವ ಬ್ಯಾನರ್ಗಳನ್ನು ತೆರವುಗೊಳಿಸಿದ್ದಾರೆ. ಅದಲ್ಲದೆ ಕಾರ್ಯಕ್ರಮಕ್ಕೆ ಸುಮಾರು 10ರಿಂದ 12 ಸಾವಿರ ಜನ ಮಹಿಳೆಯರು ಭಾಗವಹಿಸಲಿದ್ದು ಅವರಿಗೆಲ್ಲ ಬಾಗಿನ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಅದಕ್ಕೂ ಸಹ ತಾಲೂಕು ಆಡಳಿತ ಅಡಚಣೆ ಉಂಟು ಮಾಡುತ್ತಿದ್ದಾರೆ. ಜೊತೆಗೆ ತಾಲೂಕಿನ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮಕ್ಕೂ ಸಹ ಕ್ಷೇತ್ರ ಶಿಕ್ಷಣಾಧಿಕಾರಿ ತಡೆಯೊಡ್ಡಿದ್ದಾರೆ. ಇದೆಲ್ಲದರ ಮಧ್ಯೆ ಗ್ರಾಮ ಪಂಚಾಯಿತಿ ಪಿಡಿಒಗಳು, ಅಧಿಕಾರಿಗಳು ಮತ್ತು ಪೊಲೀಸರು ನನ್ನ ಕಾರ್ಯಕ್ರಮಕ್ಕೆ ಅನುಮತಿ ನೀಡೋದಕ್ಕೆ ಮೀನಾಮೇಷ ಎಣಿಸುತ್ತಿದ್ದಾರೆ. ನಾನು ಇದನ್ನ ಸವಾಲಾಗಿ ಸ್ವೀಕರಿಸಿದ್ದೇನೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜಾತಿ ಗೆಲ್ಲುತ್ತೋ ಪ್ರೀತಿ ಗೆಲ್ಲುತ್ತೋ ಅನ್ನೋದು ತಾಲೂಕು ಆಡಳಿತಕ್ಕೆ ತಿಳಿಯಲಿದೆ. ಎಷ್ಟೇ ಅಡೆತಡೆಗಳು ಬಂದರೂ ಸಹ ಕಾರ್ಯಕ್ರಮವನ್ನ ಮಾಡ್ತೀನಿ ಅಂತ ವಿಶ್ವಾಸದಿಂದ ಹೇಳಿದ್ರು. ಅತ್ಯಾಳ ಸ್ವಾಮಿ ಬೆಟ್ಟದಲ್ಲಿ ಪೂಜೆ ಮಾಡಿಸಿ 1 ಮಂತ್ ಆಯ್ತು. 1 ಮಂತಿಂದ ಸತತವಾಗಿ 14,500 ಮಕ್ಕಳು ಪ್ಲಸ್ ಇಂದ ಪ್ರೈವೇಟ್ ಆಗಿರ್ತಕ್ಕಂಥ ಸ್ಕೂಲ್ಗಳೆಲ್ಲ ಸೇರಿಸಿ 17,000 ಮಕ್ಕಳಿಗೆ ಬುಕ್ ಕೊಟ್ಟಿದ್ದೀವಿ. ಆ 2,000 ಎಕ್ಸ್ಟ್ರಾ ಆಗಿರೋದ್ರಿಂದ ಬುಕ್ ಇನ್ನೂ ಒಂದು ಸ್ಕೂಲ್ ಐತೆ, ಅದಕ್ಕೆ 1,000 ಮಕ್ಕಳು ಒಂದೇ ತಗೋವ್ರೆ ಅಂತ ಹೇಳಿ ಬುಕ್ ಶಾರ್ಟೇಜ್ ಬದಲಿಗೆ ಇವತ್ತು ಈಗ ಬುಕ್ ಬರ್ತೈತೆ, ಬೆಳಿಗ್ಗೆ ಕೊಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹತ್ರ 1 ತಿಂಗಳಿಂದ ನಾವು ಸತತವಾಗಿ ತಾಲೂಕಲ್ಲಿ ಎಲ್ಲ ಒಂದು ಶಾಲೆ, ಗೌರ್ಮೆಂಟ್ ಶಾಲೆ ಒಂದು ಬಿಡ್ದಂಗ ಬುಕ್ ಹಂಚಕ್ಕೆ ಹೋಗಿದೀವಿ. ಬುಕ್ ಹಂಚಿದೀವಿ. ಒಂದು ಹೋಬಳಿ ಮುಗಿದ ಮೇಲೆ ಪಿಡಿಒ ಇದು ಯಾರು BO ಮೇಡಮ್ ಅವರು ಒಂದು ಹೋಬಳಿ ಹಂಚಿದಾದ ಮೇಲೆ BO ಮೇಡಮ್ ಅವರು ಫೋನ್ ಮಾಡಿ ಎಲ್ಲಾ ಮೇಸ್ಟ್ರುಗಳು ಹೇಳ್ತಾರೆ, ಆ ಬುಕ್ ಕೊಡ್ತಿರೋದನ್ನ ಯಾವುದೇ ಕಾರಣಕ್ಕೂ ತಗೊಂಬಾರ್ದು, ಫೋಟೋ ಇರೋದಿಲ್ಲ. ಅದೇ ಬುಕ್ ಅದೇ ಇದು MP ಅವರು ಈ 8 ತಿಂಗಳ ಹಿಂದೆ 9 ತಿಂಗಳ ಹಿಂದೆ ಹೋದ ವರ್ಷ ಇರ್ಬೋದು 25 ವರ್ಷದ ಇದು 2025 ಸಾಲಿನಲ್ಲಿ ಇವರು MP ಅವರು ಬುಕ್ ಫೋಟೋ ಹಾಕಿ ಕೊಡ್ತಾರೆ ಇಡೀ ತಾಲೂಕು. ನಮ್ಮದು ಕೊಟ್ಟಿರೋದಕ್ಕೆ ಈ ಅಮ್ಮನೇ ಉದ್ಘಾಟನೆ ಮಾಡೋಳೆ. ಫೋಟೋ ಬುಕ್ ತಗೊಂಡೋಗಿ ಕೊಟ್ಟು ಉದ್ಘಾಟನೆ ಪಕ್ಕದಾಗ ಫೋಟೋ ಇಡಿಸಿ ಎಲ್ಲ ಮಾಡೋಳೆ. ಹಂಗಾಗಿ ಆ ಫೋಟೋ ಸಮೇತ ನಿಮ್ಮ ಹತ್ರ ಇರ್ತದೆ, ಕ್ಲಿಪ್ ಎತ್ಕೊಂಡಿರ್ಬೇಕಾದ್ರೆ. ಒಂದು PDO ಮೇಡಮ್ BO ಮೇಡಮ್ ಅವ್ರ ಕಡೆಯಿಂದ ಬಹಳ ಇದೊಂದು ನೋವಾಗಿದೆ. ಅದಾದ್ಮೇಲೆ ಬುಕ್ ಎಲ್ಲ ಕೊಟ್ಟಿದ್ದಾಯ್ತು, ಎಲ್ಲ ಆಯ್ತು. ನಾನು ಈ ತಾಲೂಕು 18 ವರ್ಷದಿಂದ ಸೇವೆ ಮಾಡ್ತೀನಿ, ಜಿಲ್ಲಾ ಪಂಚಾಯತಿ ಮೆಂಬರು. ನಾನು ಎಲ್ಲಾ ರೀತಿ 26 ಪಂಚಾಯತಿಗೂ ಏನ್ ಬರ್ತಾರೆ 360 ಹಳ್ಳಿಗೂ ಪ್ರತಿ ಸತಿನೂ ನಮ್ಮ ಬರ್ತಡೆಗೆ ಬ್ಯಾನರ್ ಕಟ್ಟಿದೀವಿ. ಮನೆ ಉಗಾದಿ ಹಬ್ಬದ ದಿವಸ ಕಟ್ಟಿದೀವಿ. ಮನೆ DK ಶಿವಕುಮಾರ್ ಗೆದ್ದಂತ ಸಂದರ್ಭದಲ್ಲಿ ನಾವು ಕಟ್ಟಿದೀವಿ ಬ್ಯಾನರ್ಗಳನ್ನ. ಏನೋ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ್ರು ಅಂತ ಹೇಳಿ ಬ್ಯಾನರ್ಗಳು ಕಟ್ಟಿದೀವಿ. ಅವತ್ತು ಯಾರು ಕೇಳಲಿಲ್ಲ. ಇವತ್ತು ವೈಯಕ್ತಿಕವಾಗಿ ಹೊನ್ನವಳ್ಳಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾರಂತೆ DSP ಅವರು, ಬ್ಯಾನರ್ಗಳೆಲ್ಲ ತೆಗಿಸ್ರಿ ಅಂತ. ಕೆಬ್ಬಳ್ಳಿ ಹೋಬಳಿ ಪೊಲೀಸ್ ಫೋನ್ ಮಾಡ್ತಾರೆ, ಬ್ಯಾನರ್ ತೆಗಿಸ್ರಿ ಅಂತ. ನೊಣಿಕೆರೆ ಪೊಲೀಸ್ನವ್ರು ಫೋನ್ ಮಾಡ್ತಾರೆ, DSP ಅವರು ಬ್ಯಾನರ್ ಎಲ್ಲ ತೆಗಿಸ್ತಾವ್ರೆ. ಇದು ಉದ್ದೇಶಪೂರ್ವಕವಾಗಿ ರಾಜಕಾರಣ ಪಿತೂರಿ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಇದು ಬಹಳ ದುರಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಇಷ್ಟು ಮಾಡ್ತಿರೋದು ಅವ್ರಿಗೇನು ತಡ್ಕೊಳಕ್ ಆಗ್ತಿಲ್ಲ. ಆಮೇಲೆ ನಗರಸಭೆಯಲ್ಲಿ ನಾವು ಹೋಗಿ ನಗರಸಭೆಗೆ ಬ್ಯಾನರ್ಗೆ ಪರ್ಮಿಷನ್ ತಗೊಂಡಿದ್ವಿ ಬ್ಯಾನರ್ ಕಟ್ಟಕ್ಕೆ. ಆದರೆ 7 ದಿವಸ ಮುಂಚಿತ ಯಾಕೆ ಕಟ್ತೀರಿ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಫೋನ್ ಹಾಕಿ ಕೇಳಿ ಅವತ್ತು ಬೆಳಗ್ಗೆನೆ ಎಲ್ಲ ಕಿತ್ತಾಕ್ಸಿ ಅಲ್ಲೂ ಎಲ್ಲ ಇಡೀ 224 ಕ್ಷೇತ್ರ 226 ಹಳ್ಳಿಗೂ 24 ಪಂಚಾಯತಿಗೂ ಎಲ್ಲ ಕಿತ್ತಾಕ್ಸವ್ರೆ. ಅದಕ್ಕೇನು ಬೇಜಾರಿಲ್ಲ, ಎಲ್ಲ ಕಿತ್ತಾಕ್ಸ್ಲಿ. ಆದ್ರೂ ಅವ್ರ ಇಂಟೆನ್ಷನ್ ನಮ್ಮ ಒಂದು 15-20 ಸಾವಿರ ಜನ ಸೇರಬಾರ್ದು, ಸೇರಿಸ್ತಾರೆ ನಾರಾಯಣ್ ಅವರನ್ನ ಒಂದು ಭಯ ಬಂದು ಯಾರು ಜನ ಸೇರ್ತಿದ್ದಂಗೆ ಆಗ್ಲಿ ಅಂತ ಹೇಳಿ ಈ ಪಿತೂರಿ ಮಾಡ್ತಾವ್ರೆ. ಬಹಳ ನೋವಾಗ್ತದೆ. ನಾನು ಒಬ್ಬ ಹಿಂದುಳಿದ ಹುಡುಗ ನಾಯಕ, ಅದು ಒಬ್ಬ ಹುಡುಗ ಮಾಡ್ತಿದ್ದೀನಿ. ನನ್ನ ವೈಯಕ್ತಿಕವಾಗಿ ದುಡ್ಡು ಮಾಡಕ್ ಬಂದಲ್ಲ. ನಾನು ವೈಯಕ್ತಿಕವಾಗಿ ನನ್ನ ಬದುಕನ್ನು ರೂಪಿಸ್ಕೊಂಡು ಬಂದಿದ್ದೀನಿ. ನನ್ನ ಬದುಕಲ್ಲಿ ಏನಾನ ಅಳಿಲ್ ಸೇವೆ ಮಾಡ್ತಾ ಇದ್ದೀನಿ ತಾಲೂಕಂದ್ರೆ ನನ್ನ ಶಕ್ತಿ ಮೀರಿ ಮಾಡ್ತಿರೋದು. ನಾನು ಯಾವ್ದು ಗೌರ್ಮೆಂಟ್ ಇಂದ ದುಡ್ಡು ಮಾಡ್ತಿಲ್ಲ, ಗೌರ್ಮೆಂಟ್ ಇಂದ ತಂದು ಲೂಟಿ ಹೊಡೆದು ಬಂದು ನಾನೇನೋ ಸಹಾಯ ಮಾಡ್ತಿಲ್ಲ, ನಾನು ಸ್ವಂತ ದುಡ್ಡಿಂದ ಮಾಡ್ತಿದ್ದೀನಿ. ಅದರಿಂದ ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ನನಗೆ ಸ್ಪಾನ್ಸರ್ ಕೊಡುವಂತ ದಾನಾದಿಗಳು ಎಷ್ಟು ಜನ ಆಗುತ್ತೆ. ಅಣ್ಣ ನೀನ್ ಮಾಡ್ತಿದ್ವಿ ಅಂದ್ರೆ ನಾವು ಭರೋಸಲ್ಲಿ ಏನ್ ಬೇಕೋ ಸಪೋರ್ಟ್ ಮಾಡ್ತೀವಿ. ಇವತ್ತು ಬುಕ್ ಕೊಟ್ಟಿರೋದು ಯಾರು ನಮ್ಮ ಸ್ನೇಹಿತರು, ಆಮೇಲೆ ಸೀರೆ ಕೊಡ್ತಿರೋದು ನಮ್ಮ ಸ್ನೇಹಿತರು. ಅಣ್ಣ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ, ನೀನು ಅಲ್ಲಿ ಇದೆಯಾ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಇಷ್ಟೆಲ್ಲ ಇದ್ಕೊಂಡ್ರು. ಆಮೇಲೆ ಮೊನ್ನೆ ಇವರು DSP ಕರೆಸ್ತಾರೆ ನನ್ನ ಆಫೀಸ್ಗೆ. ಕರ್ಸ್ಬಿಟ್ಟು ಯಾರೀ ಬ್ಯಾನರ್ ಕಟ್ಟಕ್ಕೆಲ್ಲ ಬ್ಯಾನರ್ ತಗೊಂಡಿದ್ದೀವಿ, ಇದು ಬ್ಯಾನರ್ ಕಟ್ಟಕ್ ಪರ್ಮಿಷನ್ ತಗೊಂಡಿದ್ದೀನಿ ಅಂತ ನನ್ನ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ನ ನಿಲ್ಸಿ ಮಾತಾಡಿಸ್ತಾರೆ. ಕುಂತ್ಕೊಂಡ್ಲಿಲ್ಲ ಸೌಜನ್ಯಗೂ. ಕುಂತ್ಕೊಳ್ರಿ ಜಿಲ್ಲಾ ಪಂಚಾಯತಿ ಮೆಂಬರು, ನೀವು ಕುಂತ್ಕೊಂಡು ನಿಮ್ದು ಏನೈತಿ ಎತ್ತೈತೆ ಅಂತ ಸಜ್ಜೆಯಿಂದ ನಮ್ಮ ಹೆಣ್ಮಕ್ಳು ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ, ಎಷ್ಟು ಜನನ ಬರ್ಲಿ,
ಅವ್ರಿಗೆ ಸೀರೆ ಕೊಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕುಂಕುಮ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಸೀರೆ ಕೊಡುವಂತ ಬಾಗಣ ಕೊಡೋದಂತ ಅಂತ ಅಂದ್ಕೊಂಡಿದೀವಿ. ನಮ್ಮ ಪ್ರೀತಿ ನಮ್ಮ ಅಭಿಮಾನದ ಮೇಲೆ ಎಷ್ಟು ಜನ ಬರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ. ಎಷ್ಟು ಜನ ಬರಲಿ ಅಷ್ಟು ಜನಕ್ಕೂ ಕೊಡಂತ ಅಂದಾಜು ಎಷ್ಟು ಜನ ಕೊಡ್ತೀರಾ ಸರ್? ಎಷ್ಟು ಜನ? 10,000 ಕೊಡ್ತೀವಿ. 10,000 ಬಂದ್ರೆ ಬರ್ತಾರೆ ಅಂತ ಅನ್ಕೊಂಡಿದೀನಿ, ಕೊಡ್ತೀವಿ ಸರ್. ಮತ್ತೆ ಬೇರೆ ಇನ್ನೇನಿದೆ? ಬೇರೆ ಏನಿಲ್ಲ. ಆಮೇಲೆ ಒಂದು 100 ಮಕ್ಕಳನ್ನು ಪ್ರತಿಭಾ ಪುರಸ್ಕಾರ ಮಾಡಿದೀವಿ. 100 ಮಕ್ಕಳಿಗೆ 90 ಮೇಲೆ ಇರತಕ್ಕಂಥವ್ರು, 90% ಬಂದಿರೋರಿಗೆ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ಆಮೇಲೆ ಕಾರ್ಮಿಕರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ. ಆಮೇಲೆ ಒಂದು 30 ಜನ ಲಾಯರ್ಗಳು ಬರ್ತಾರೆ, ಅವ್ರಿಗೂ ಸನ್ಮಾನ ಇಟ್ಕೊಂಡಿದ್ದೀವಿ. ಒಂದು ಇಡೀ ತಾಲೂಕಲ್ಲಿ ಆಯ್ಕೆ ಮಾಡಿದ್ದೀವಿ. ಅಂಗವಿಕಲರು ಒಂದು 25 ಜನ ಬರ್ತಾರೆ, ಅವ್ರಿಗೂ ಸನ್ಮಾನ ಇಟ್ಕೊಳ್ಳೋಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸನ್ಮಾನ ಮಾಡೋದು ಏನೋ ಕೈಲಾಗಿ ಜನ ಸೇವೆಗಳು. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಲು ಬೆಡ್ ಕೊಡೋದು ಇಟ್ಕೊಂಡಿದ್ದೀವಿ. ಆಮೇಲೆ ರಕ್ತ ಶಿಬಿರ ಇಟ್ಕೊಂಡಿದ್ದೀವಿ. ಇಷ್ಟು ಕಾರ್ಯಕ್ರಮ ನಮ್ಗೆ ನಿಮ್ಮ ಮನೆ ಮಗನಾಗಿರ್ತೀನಿ, ನಿಮ್ ಸೇವೆ ಮಾಡೋ ಭಾಗ್ಯ ಕೊಡ್ರಿ. ನೀವು ನನ್ನ ಜೊತೆಗೆ ನಿಲ್ತೀರ ಅಂತ ನಂಬಿಕೆ ಮೇಲೆ ಇದ್ದು ಎಲ್ಲಾರು ಏನೇನು ಅಡ್ತಾಡೆ ಮಾಡಿದ್ರು ನೀವೆಲ್ಲರೂ ವಾಲಂಟಿಯರ್ ನೀವೇ ಬಂದು ಆಶೀರ್ವಾದ ಮಾಡ್ಬೇಕು ಅಂತ ಇದ್ರ ಮುಖಾಂತರ ಕೈ ಮುಗಿ ಕೇಳ್ಕೊತೀನಿ. ಆಮೇಲೆ ಜಿಲ್ಲೆಗೆ ಇರ್ತಕ್ಕಂಥ 11 ತಾಲೂಕಲ್ಲಿ 57 ಜನ ಜಿಲ್ಲಾ ಪಂಚಾಯತಿ ಮೆಂಬರ್ ಸ್ನೇಹಿತರಾಗಿದ್ವಿ 2016 ಇಸ್ವಿಯಲ್ಲಿ. ಅವರ ನಂಬರ್ಗಳು ಕೆಲವರು ಸಿಕ್ಕಿಲ್ಲ, ಅವರು ಅಷ್ಟೇ. ಇಡೀ ಜಿಲ್ಲೆಗೆ 57 ಜನ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ಇನ್ನ ಕೆಲವರು ಸ್ನೇಹಿತರವ್ರೆ, ಅವರು ಎಲ್ಲರೂ ಇದಕ್ಕೆ ಈ ಫಂಕ್ಷನ್ ಬರ್ಬೇಕು ಅಂತ ಇದ್ರ ಮುಖಾಂತರ ಕೈ ಮುಗಿ ಕೇಳ್ಕೊತೀನಿ.